ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಆಂಜನೇಯ ಮತ್ತು ಗರುಡ ಭಯಂಕರವಾಗಿ ಯುದ್ಧ ಮಾಡುವಂತಹ ದೃಶ್ಯದ ಕೆತ್ತನೆಯ ಒಂದು ಶಿಲ್ಪಕಲೆಯನ್ನು ನಾವು ತೋರಿಸ್ತಾ ಇದ್ದೀವಿ. ನಿಮಗೆ ವಿಚಿತ್ರವೆನಿಸುವ ಪ್ರಸಂಗ, ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ನೋಡಿ. ಈ ಯುದ್ಧಕ್ಕೆ ಕಾರಣ, ಒಮ್ಮೆ ಗರುಡನು ನಾನು ದೇವರಲ್ಲಿ ಶ್ರೇಷ್ಠ ಎಂಬ ಅಹಂಕಾರದಿಂದ ವರ್ತಿಸಿದನು. ಆತನ ಗರ್ವವನ್ನು ಕಡಿಮೆ ಮಾಡಲು ವಿಷ್ಣುವು ಒಂದು ಉಪಾಯವನ್ನು ರೂಪಿಸಿದನು. ವಿಷ್ಣು ಹನುಮಂತನ ಭಕ್ತಿ ಶಕ್ತಿಯನ್ನು ಗರುಡನಿಗೆ ತೋರಿಸಲು ಇಚ್ಛಿಸಿದನು. ಗರುಡನು ಹನುಮಂತನ ಬಳಿಗೆ ಹೋಗಿ ಸವಾಲು ಹಾಕಿದನು. ಇಬ್ಬರ ಮಧ್ಯೆ ಭಯಂಕರ ಯುದ್ಧ ನಡೆಯಿತು. ಗರುಡನು ತನ್ನ ಪಕ್ಷಿಗಳ ಬಲದಿಂದ ದಾಳಿ ಮಾಡಿದನು. ಹನುಮಂತನು ತನ್ನ ಭಕ್ತಿ ಶಕ್ತಿ ಬಲದಿಂದ ಪ್ರತಿರೋಧ ಮಾಡಿದನು. ಹನುಮಂತನು ಶ್ರೀರಾಮ ಎಂಬ ನಾಮಸ್ಮರಣೆ ಮಾಡಿದಾಗ ಅವನ ಶಕ್ತಿ ಅನೇಕ ಪಟ್ಟು ಹೆಚ್ಚಾಯಿತು. ಗರುಡನು ಆಂಜನೇಯನ ಎದುರು ನಿಲ್ಲಲಾರದೆ ಸೋಲು ಒಪ್ಪಿಕೊಂಡನು. ನೀತಿ ಇಷ್ಟೇ, ಅಹಂಕಾರಕ್ಕಿಂತ ಭಕ್ತಿ ಮತ್ತು ವಿನಯ ಶ್ರೇಷ್ಠ ಅಂತಕ್ಕಂಥ ಮಾತು. ಇದು ಪಾವಗಡದ ಗುಂಡಾರ್ಲಹಳ್ಳಿಯ ಇತಿಹಾಸಕ್ಕೆ ಒಂದು ಅಮೂಲ್ಯ ಸಾಕ್ಷಿ. ಈ ಕೆತ್ತನೆಯಲ್ಲಿ ಹನುಮಂತ ಮತ್ತು ಗರುಡ ಪರಸ್ಪರ ಬಾಹುಬಲ ಪ್ರದರ್ಶನ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಎಡಭಾಗದಲ್ಲಿ ಹನುಮಂತನು ತನ್ನ ಬಲಗೈಯನ್ನು ಎತ್ತಿ ಆಕ್ರಮಣಕಾರಿ ಭಂಗಿಯಲ್ಲಿದ್ದಾನೆ. ಅವನ ಉದ್ದನೆಯ ಬಾಲವು ತಲೆಯ ಮೇಲೆ ಸುರುಳಿಯಾಗಿ ಸುತ್ತಿಕೊಂಡಿರುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಬಲಭಾಗದಲ್ಲಿ ಗರುಡನು ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಕೆತ್ತನೆಯಲ್ಲಿ ಸ್ವಲ್ಪ ಮರೆಯಾಗಿದ್ದರೂ ಆಕಾರವು ಗೋಚರಿಸುತ್ತದೆ. ಹನುಮಂತನಿಗೆ ಸಮನಾಗಿ ನಿಂತಿದ್ದಾನೆ. ಅವನ ತಲೆಯ ಮೇಲಿನ ಕಿರೀಟವು ಅವನ ಪಕ್ಷಿರಾಜ ಎಂಬ ಪದವಿಯನ್ನು ತೋರಿಸ್ತಾ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಕೆತ್ತನೆಯ ಕೆಲಸ. ಇಲ್ಲಿ ಇಬ್ಬರು ಗಂಡಸರು ಒಂದು ಸ್ತ್ರೀ ಚಿತ್ರಣವನ್ನು ಕೆತ್ತನೆ ಮಾಡಿದ್ದಾರೆ. ಮೊದಲು ಗುಂಡಾರ್ಲಹಳ್ಳಿ, ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿ ಇದೇ ಪ್ರದೇಶದಲ್ಲಿತ್ತು. ಈ ಪ್ರದೇಶ ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿ ಮತ್ತು ಪಾವಗಡ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಮಧ್ಯಭಾಗದ ನಿರ್ಜನ ಪ್ರದೇಶ, ಕಾಡಿನ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು. ಶ್ರೀಕಾವಲು ರಂಗನಾಥ ಸ್ವಾಮಿಯ ಪುಣ್ಯಕ್ಷೇತ್ರ ಇದು. ಇಲ್ಲೊಂದು ಚಿಕ್ಕದೊಂದು ಕೋಟೆಯ ಚಿಕ್ಕ ಬಾಗಿಲು, ಮತ್ತು ಆ ಕೋಟೆ ಗೋಡೆಗೆ ಹೊಂದಿಕೊಂಡಂತೆ ಪುನಃ ಎರಡು ಕೆತ್ತನೆಯ ಕೆಲಸವನ್ನು ನೋಡ್ತಾ ಇದ್ದೀರಿ. ಒಬ್ಬ ಸ್ತ್ರೀ ಪುರುಷ ಇರ್ತಕ್ಕಂತಹ ಚಿತ್ರ ಇದು. ಕೆತ್ತನೆಯ ಕೆಲಸ ನೋಡ್ತಾ ಇದ್ದೀರಿ ತಾವು. ಇದು ವಿಜಯನಗರ ಅರಸರ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಶಿಲಾಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ದಾನಕಲ್ಲುಗಳು, ಇವನ್ನೆಲ್ಲವನ್ನೂ ಸಮೇತ ತಾವು ನೋಡ್ತಾ ಇದ್ದೀರಿ, ವೀಕ್ಷಣೆ ಮಾಡ್ತಾ ಇದ್ದೀರಿ ವೀಕ್ಷಕರೇ. ಆ ಚಿಕ್ಕ ಕೋಟೆ ಇದೆಲ್ಲನೂ ಏನು ತೋರಿಸುತ್ತೆ ಅಂದರೆ, ಮೊದಲು ಇಲ್ಲಿ ಊರಿತ್ತು ಅಂತಕ್ಕಂಥ ಒಂದು ಪುರಾವೆಗಳು ಇವು ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾವೆ. ನೋಡ್ತಾ ಇದ್ದೀರಿ. ಶ್ರೀ ವೈಷ್ಣವ ಸಂಪ್ರದಾಯ, ಗರುಡ ಮತ್ತು ಹನುಮಂತ ಇಬ್ಬರೂ ವಿಷ್ಣುವಿನ ಪರಮ ಭಕ್ತರು. ಒಬ್ಬ ವಾಹನವಾದರೆ, ವಾಹನ ಅಂದರೆ ವಿಷ್ಣುವಿನ ವಾಹನ ಗರುಡ, ಇನ್ನೊಬ್ಬ ದಾಸ ಅಂದರೆ ರಾಮನ ದಾಸ ಆಂಜನೇಯ. ಇವರಿಬ್ಬರ ಭಯಂಕರ ಫೈಟ್ ಮಾಡ್ತಕ್ಕಂಥ ದೃಶ್ಯಾವಳಿ ನೋಡಿದ್ರಿ. ಕೆತ್ತನೆಯ ಕೆಲಸ ಯಾವ ರೀತಿ ಮಾಡಿದ್ದಾನೆ ಶಿಲ್ಪಿ ಅಂತಕ್ಕಂಥದ್ದನ್ನು. ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಸುಂದರ ಕೆತ್ತನೆಯ ಕೆಲಸ ಇದು. 1420ರಲ್ಲಿ ಸದಾಶಿವ ದೇವರು ಈ ಒಂದು ಭಾಗದಲ್ಲಿ ಇಂತಹ ಕೆತ್ತನೆಯ ಕೆಲಸಗಳಿಗೆ, ಶಾಸನಗಳಿಗೆ, ಶಿಲಾಶಾಸನಗಳಿಗೆ ಒಳ್ಳೆಯ ಪ್ರಾಶಸ್ತ್ಯವನ್ನು ಕೊಟ್ಟು ಗೌರವಿಸಿದ್ದಾರೆ. ನೋಡ್ತಾ ಇದ್ದೀರಿ ಕೆತ್ತನೆ ಕೆಲಸ, ವಿಜಯನಗರ ಅರಸರ ಕಾಲದ್ದು ಇದು. ಮತ್ತು ಇಲ್ಲಿ
ಆ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ. ನೋಡ್ತಾ ಇದ್ದೀರಿ ತಾವು. ಚಿಕ್ಕ ಬಾಗಿಲು, ಇಲ್ಲೊಂದು ಚಿಕ್ಕ ಕಲ್ಲಿನ ಮಂಟಪ, ಅದರ ಪಕ್ಕ ಚಿಕ್ಕ ಕಲ್ಲಿನ ಗುಡಿ, ಅಲ್ಲಿ ಪೊದೆ ಇದೆಯಲ್ಲ ಅಲ್ಲಿ. ನೋಡ್ತಾ ಇದ್ರಿ ಶ್ರೀಕಾವಲು ಪುಣ್ಯಕ್ಷೇತ್ರ, ಶ್ರೀ ರಂಗನಾಥ ಸ್ವಾಮಿಯ ಸನ್ನಿಧಿ. ಬಹಳಷ್ಟು ಈ ಶಿಥಿಲಗೊಂಡಿರುವಂತಹ ವಿಗ್ರಹಗಳನ್ನ ನಾವಿಲ್ಲಿ ವೀಕ್ಷಣೆ ಮಾಡಬಹುದು. ಈ ಕ್ಷೇತ್ರ ಬಹಳ ಚಿಕ್ಕದಾಗಿದ್ದರೂ ಸಮೇತ ಮನಸ್ಸಿಗೆ ನೆಮ್ಮದಿ ನೀಡ್ತಕ್ಕಂತಹ ಪ್ರಶಾಂತವಾದ ಕ್ಷೇತ್ರ, ನಿರ್ಜನ ಪ್ರದೇಶ. ಪಾವಗಡ ಪಟ್ಟಣಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿದೆ, ಬಹಳ ಹತ್ತಿರದಲ್ಲಿದೆ. ಈಗ ನೋಡ್ತಾ ಇದ್ದೀರಿ ವೀಕ್ಷಕರೇ, ಆ ರಂಗನಾಥ ಸ್ವಾಮಿಯ ಎಡಭಾಗದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹ ಇದು. ಈ ಚಿಕ್ಕ ಗುಡಿಗೆ ಟೈಲ್ಸ್ ಹಾಕಿದ್ದಾರೆ. ವಿಗ್ರಹ ತುಂಬ ಸುಂದರವಾಗಿದೆ. ಚಿಕ್ಕದಾಗಿದ್ರೂ ಸಮೇತ ಕೆತ್ತನೆ ಕೆಲಸ ಸೊಗಸಾಗಿ ಮೂಡಿ ಬಂದಿದೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ವೀಕ್ಷಕರೇ. ಪಾವಗಡ ಪಟ್ಟಣಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿದೆ. ಯಾವಾಗಲಾದರೂ ಪಾವಗಡ ಟೌನಿನ ನಿವಾಸಿಗಳು ಬೆಳಗ್ಗೆ ಅಥವಾ ಸಾಯಂಕಾಲದೊತ್ತು ಇಲ್ಲಿಗೆ ವಾಕ್ ಬರ್ಬೋದು, ಅಥವಾ ಬೈಕ್ ಮೇಲೋ ಕಾರಲ್ಲೋ ಸವಾರಿ ಬರ್ಬೋದು. ಬಂದುಬಿಟ್ಟು ಈ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿಯನ್ನು ಪಡೆದು ಒಳ್ಳೆ ಗಾಳಿಯನ್ನು ಸೇವನೆ ಮಾಡಿ ಮನಸ್ಸನ್ನು ತಣ್ಣಗೆ ಮಾಡಿಕೊಂಡು ನೆಮ್ಮದಿ ಮಾಡಿಕೊಂಡು ಉಲ್ಲಾಸವಾಗಿ ಪಾವಗಡಕ್ಕೆ ಹಿಂದಿರುಗಬಹುದು. ದಿನಂಪ್ರತಿ ಒತ್ತಡಗಳ ಮಧ್ಯೆ ಬದುಕುವಂತಹ ಜನ ಇಂತಹ ನಿರ್ಜನ ಪ್ರದೇಶಕ್ಕೆ ಬಂದರೆ ನಿಜಕ್ಕೂ ಅವರ ಆರೋಗ್ಯ ವೃದ್ಧಿಸುತ್ತೆ ಅಂತಂದು ನಾನಾದರೂ ಭಾವಿಸ್ತೀನಿ ವೀಕ್ಷಕರೇ. ನೋಡ್ತಾ ಇದ್ದೀರಿ ತಾವು. ಮತ್ತೊಂದು ದೇವಸ್ಥಾನ, ಚಿಕ್ಕ ಗುಡಿ, ಆ ರಂಗನಾಥ ಸ್ವಾಮಿಯ ಬಲಭಾಗದಲ್ಲಿರ್ತಕ್ಕಂಥ ಚಿಕ್ಕ ಗುಡಿ. ನೋಡ್ತಾ ಇದ್ದೀರಿ, ರಾಮ, ಸೀತೆ, ಲಕ್ಷ್ಮಣ, ಮುಂದ್ಗಡೆ ಆಂಜನೇಯ ಕೈ ಮುಗಿದ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ ತಾವು. ರಾಮ, ಸೀತೆ, ಲಕ್ಷ್ಮಣ, ಮುಂದ್ಗಡೆ ಆಂಜನೇಯ ಕೈ ಮುಗಿದ್ಕೊಂಡು ಕೂತ್ಕೊಂಡಿರ್ತಕ್ಕಂತಹ ಸುಂದರ ಕೆತ್ತನೆಯ ಕೆಲಸ. ವಿಗ್ರಹ ತುಂಬ ಚೆನ್ನಾಗಿದೆ, ತುಂಬ ಚಿಕ್ಕದಾಗಿದೆ. ಈ ಚಿಕ್ಕ ಗುಡಿಗೂ ಸಮೇತ ಒಂದು ಟೈಲ್ಸನ್ನು ಹಾಕಿದ್ದಾರೆ. ಚಿಕ್ಕ ಗುಡಿ. ನೋಡ್ತಾ ಇದ್ದೀರಿ ತಾವು. ನೋಡ್ತಾ ಇದ್ದೀರಿ ವೀಕ್ಷಕರೇ ತಾವು. ಕಾವಲು ಕ್ಷೇತ್ರ, ರಂಗನಾಥ ಸ್ವಾಮಿಯ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಚಿಕ್ಕದಾಗಿದ್ರೂ ಮನಸ್ಸಿಗೆ ನೆಮ್ಮದಿಯನ್ನು, ಸಂತೋಷವನ್ನು, ಆನಂದವನ್ನು ನೀಡ್ತಕ್ಕಂತಹ ತಾಣ ಎಂದರೆ ತಪ್ಪಾಗಲಾರದು. ನಿರ್ಜನ ಪ್ರದೇಶ. ನೋಡ್ತಾ ಇದ್ರಿ ಇವಾಗ ದೇವಸ್ಥಾನ ಪೂರ್ತಿ ಚಿಕ್ಕದಾಗಿ ಕಟ್ಟಿದ್ದಾರೆ. ಮೊದಲು ಇಲ್ಲಿ ಕಲ್ಲಿನ ಗುಡಿ ಇತ್ತು, ಈಗ ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಇಟ್ಟಿಗೆಯಲ್ಲಿ ಸುಂದರವಾಗಿ ಯಾರೋ ಭಕ್ತಾದಿಗಳು ಕಟ್ಟಿಸಿದ್ದಾರೆ. ಮುಂದ್ಗಡೆ ದೀಪದ ಕಂಬ, ಚಿಕ್ಕದಾಗಿರ್ತಕ್ಕಂಥ ದೀಪದ ಕಂಬ ನೋಡಿದ್ರಿ. ನೋಡ್ತಾ ಇದ್ದೀರಿ ತಾವು ವೀಕ್ಷಕರೇ, ರಂಗನಾಥ ಸ್ವಾಮಿಯ ಸನ್ನಿಧಿ, ಶ್ರೀಕಾವಲು, ಪಾವಗಡ ತಾಲ್ಲೂಕಿನ ಗುಂಡಾರ್ಲಹಳ್ಳಿ ಮತ್ತು ಚಿಕ್ಕನಾಯಕನಹಳ್ಳಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು ಪಾವಗಡಕ್ಕೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ.
ರಂಗನಾಥ ಸ್ವಾಮಿ ಒಳಗಡೆ ವಿರಾಜಮಾನವಾಗಿ ಮಲಗಿದ್ದಾರೆ. ಅದನ್ನು ಪೂರ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಪಡಸಾಲೆಯ ಮುಂಭಾಗದಲ್ಲಿದ್ದಂತಹ ಗೇಟ್ ಬಾಗಿಲನ್ನ ಬೀಗ ಹಾಕಿದ್ರು. ಚಿಕ್ಕದಾಗೆ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ಅದು ಸರಿಯಾಗಿ ಕ್ಯಾಮ್ರಾದಿಂದ ಆ ವಿಗ್ರಹವನ್ನು ಸೆರೆ ಹಿಡಿಯೋಕ್ಕಾಗಲಿಲ್ಲ. ಸ್ವಲ್ಪ ದೂರದಲ್ಲಿತ್ತದು, ನಮ್ಮ ಕ್ಯಾಮ್ರಾ ಅಲ್ಲಿ ವರ್ಕ್ ಆಗಲಿಲ್ಲ. ರಂಗನಾಥ ಸ್ವಾಮಿಯ ಸನ್ನಿಧಿ ಶ್ರೀಕಾವಲು ಪುಣ್ಯಕ್ಷೇತ್ರ ಗುಂಡಾರ್ಲಹಳ್ಳಿ ಮತ್ತು ಪಾವಗಡ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಮಧ್ಯಭಾಗದಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ನಿರ್ಜನ ಪ್ರದೇಶ. ಆ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಗಿಡ ಮರಗಳು, ಆಲದ ಮರ ಇದೆ ಅಲ್ಲಿ ನೋಡಿದ್ರಿ. ರಂಗನಾಥ ಸ್ವಾಮಿಯ ಮುಂಭಾಗದಲ್ಲಿ 2 ದೀಪ ಸ್ತಂಭಗಳು. ನೆಕ್ಸ್ಟ್ ಇಲ್ಲೊಂದು ಕಲ್ಲಿನ ಗುಡಿ ಇದೆ. ವೀಕ್ಷಕರೇ ವೀಕ್ಷಣೆ ಮಾಡ್ತಾ ಇದ್ದೀರಿ ಕಲ್ಲಿನ ಗುಡಿಯನ್ನು ತಾವು ನೋಡ್ತಾ ಇದ್ದೀರಿ. ಈ ಕಲ್ಲಿನ ಗುಡಿ ಒಳಗಡೆ 2 ದಂಪತಿಗಳು, ಸತಿಪತಿ. ಇದು ಒಂದು ಶಾಸನ ಶಿಲ್ಪ. ಈ ಶಿಲ್ಪವು, ಈ ಸ್ಥಳವು ಒಂದು ಕಾಲದಲ್ಲಿ ಜನವಸತಿಯಿಂದ ಕೂಡಿತ್ತು ಎಂಬುದಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ನಮಸ್ಕಾರ ಮುದ್ರೆ. ಇಲ್ಲಿ 2 ದಂಪತಿಗಳು ಬಹುಶಃ ಆ ಗುಂಡಾರ್ಲಹಳ್ಳಿಯ ಹಳೆ ಗುಂಡಾರ್ಲಹಳ್ಳಿಯ ಮುಖಂಡರು ಅಥವಾ ಮಂತ್ರಿಗಳು ಕೈ ಮುಗಿದು ಕುಳಿತಿದ್ದಾರೆ. ಇದು ಅವರು ಆ ದೇವಾಲಯಕ್ಕೆ ಅಥವಾ ಮಂಟಪಕ್ಕೆ ನೀಡಿದ ದಾನದ ಸಂಕೇತವಾಗಿರಬಹುದು. ವೀಕ್ಷಕರೇ, ಮೇಲ್ಭಾಗದ ಕೆತ್ತನೆ, ಇವರ ತಲೆಯ ಮೇಲ್ಭಾಗದಲ್ಲಿರುವ ಸಣ್ಣ ಕೆತ್ತನೆಗಳು ಅವರು ಆರಾಧಿಸುತ್ತಿದ್ದ ದೇವತೆಗಳನ್ನು ಅಥವಾ ಅವರ ವಂಶದ ಲಾಂಛನಗಳನ್ನು ಸೂಚಿಸುತ್ತದೆ. ನೋಡ್ರಿ, ಅವರ ನೆತ್ತಿ ಮೇಲೆ ಶಿವ, ಬಸವನ ದೇವಸ್ಥಾನ ಇದೆ, ವಿಗ್ರಹಗಳಿದೆ. ಸಾರಿ, ದೇವಸ್ಥಾನ ಅಲ್ಲ, ಅದು ವಿಗ್ರಹ. ನೋಡ್ತಾ ಇದ್ದು ಚಿಕ್ಕದಾಗಿ ಕೆತ್ತನೆ ಕೆಲಸ ಅಲ್ಲಿ ನಡೆದಿದೆ. ಬಹುಶಃ ಈ ಭಕ್ತರ ದೇವರುಗಳು ಆರಾಧಿಸುವಂತಹ ದೇವತೆಗಳು ಅವಾಗಿರಬಹುದು ಅಂತಂದು ಇತಿಹಾಸ ಹೇಳುತ್ತೆ. ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ ಸುಂದರ ಕೆತ್ತನೆಯ ಕೆಲಸ. ವಿಜಯನಗರ ಅರಸರ ಕಾಲದಲ್ಲಿ ಈ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇಲ್ಲಿ ಆಗ ಗುಂಡಾರ್ಲಹಳ್ಳಿ ಇತ್ತು, ಈಗ ಅದು ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿರೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೊದಲು ಇಲ್ಲಿ ಗುಂಡಾರ್ಲಹಳ್ಳಿ ಇತ್ತು, ಹಳೆ ಗುಂಡಾರ್ಲಹಳ್ಳಿ ಇಲ್ಲಿತ್ತು ಅಂತಂದೇಳಿ ಇತಿಹಾಸ ಹೇಳುತ್ತೆ. ಮನೆಯ ತರಗಳು ಇಲ್ಲಿ ನಾವು ನೋಡಬಹುದು. ಇಲ್ಲಿ ಈಗ ಅಲ್ಲಿ ದೇವಸ್ಥಾನದ ಸ್ವಲ್ಪ ಮುಂಭಾಗದಲ್ಲಿ 2 ಮರ ಇದಾವೆ ನೋಡ್ರಿ. ಆ ಮರದ ಕೆಳಗಡೆ ಬೆಂಚ್ ಕಲ್ಲುಗಳನ್ನು ಸಮೇತ ಹಾಕಿದ್ದಾರೆ. ನೋಡ್ತಾ ಇದ್ದೀರಿ ತಾವು. ಇದು ರಂಗನಾಥ ಸ್ವಾಮಿಯ ದೇವಾಲಯ, ಇದು ಲಕ್ಷ್ಮೀ ಅಮ್ಮನವರ ದೇವಾಲಯ. ಇಲ್ಲಿ ನೋಡ್ತಾ ಇದ್ದೀರಿ ತಾವು. ಇದರಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ಚಿಕ್ಕ ದೇವಾಲಯ ಅದು. ಇಲ್ಲಿ ಮರದ ಕೆಳಗಡೆ ಹಾಸುಗಲ್ಲುಗಳನ್ನ ಹಾಕಿದರೆ ಅದ್ರ ಮೇಲೆ ಆರಾಮ್ಸೆ ಬಿಸಿಲಲ್ಲಿ ಹೋದ್ರೂ ಕೂತ್ಕೊಳ್ಬೋದು ಅಥವಾ ಯಾವಾಗ ಹೋದ್ರೂ ಕೂತ್ಕೊಳ್ಬೋದು. ತುಂಬಾ ಬೇಸಿಗೆ ಕಾಲದಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವಾತಾವರಣ. ಮರ ತುಂಬ ವಿಶಾಲವಾಗಿ ಎತ್ತರವಾಗಿ ಬೆಳೆದು ನಿಂತಿದೆ, ಆಲದ ಮರ ನೋಡ್ರಿ. ಬೆಂಚು, ಹಾಸು ಬಂಡಿಗಳು ಯಾವ ಥರ ಇದ್ದಾವೆ, ಅದ್ರ ಮೇಲೆ ಆರಾಮ್ಸೆ ಕೂತ್ಕೊಂಡು ರೆಸ್ಟ್ ತಗೊಳ್ಬೋದು. ಈ ದೇವಸ್ಥಾನದ ಸುತ್ತ ಇರ್ತಕ್ಕಂತಹ ನಿಸರ್ಗ, ಇದು ಪರಿಸರ, ಹೊಲ ಗದ್ದೆಗಳನ್ನ ಕಾಣಬಹುದು, ತೆಂಗಿನ ಮರ ಎಲ್ಲವನ್ನು ನೋಡ್ತಾ ಇದ್ದೀರಿ ತಾವು. ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂತಹ ನಿಸರ್ಗ ಅಂದರೆ ಪ್ರಕೃತಿಯ ತಾಣ ಇದು. ದಟ್ಟ ಹಡವಿಯಲ್ಲಿದೆ. ಹೊಲಗದ್ದೆಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದು ದೇವಸ್ಥಾನದ ಸುತ್ತ ಇರ್ತಕ್ಕಂಥದ್ದು ಶ್ರೀಕಾವಲು. ಇದನ್ನು ಮೊದಲು ಗುಂಡಾರ್ಲಹಳ್ಳಿಯ ಕಾವಲು ಅಂತ ಕರಿತಾ ಇದ್ರು, ಈಗಲೂ ಅದೇ ಹೆಸರಿನಲ್ಲಿ ಕರೀತಾರೆ, ಗುಂಡಾರ್ಲಹಳ್ಳಿಯ ಕಾವಲು. ಚಿಕ್ಕನಾಯಕನಹಳ್ಳಿ, ಗುಂಡಾರ್ಲಹಳ್ಳಿ ಸೆಂಟ್ರಿಗೆ ಇದಿದೆ.
ಈಗ ಕಾಣಿಸ್ತಕ್ಕಂಥದ್ದು ಅದು ಗುಂಡಾರಹಳ್ಳಿ ಸಮೀಪ ಇರ್ತಕ್ಕಂಥ ಬೆಟ್ಟ. ಇವೆಲ್ಲವೂ ಗುಂಡಾರ್ಲಹಳ್ಳಿಗೆ ತುಂಬಾ ಸಮೀಪ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಬೆಟ್ಟಗಳು ನೋಡ್ತಾ ಇದ್ದೀರಿ. ಶ್ರೀ ಕಾವಲು ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿಯ ಸನ್ನಿಧಿ. ರಂಗನಾಥ ಸ್ವಾಮಿ ಬಲಮಗ್ಗಲಿಗೆ ವಿರಾಜಮಾನವಾಗಿ ಮಲಗಿರ್ತಕ್ಕಂತಹ ದೃಶ್ಯವನ್ನು ತಾವು ಈಗಾಗಲೇ ನೋಡಿದ್ರಿ, ನೋಡ್ತಾ ಇದ್ರಿ. ಅಲ್ಲೆಲ್ಲ ದೇವಸ್ಥಾನದ ಸುತ್ತೂರ ಪೊದೆ ಇದೆ. ಇಲ್ಲಿ ನೋಡ್ತಾ ಇದ್ರಿ ತಾವು. ಇಲ್ಲಿ ಮೂಲಭೂತ ಸೌಕರ್ಯ ಇದೆ, ಮೂಲಭೂತ ಸೌಕರ್ಯದ ವ್ಯವಸ್ಥೆ ಇದೆ. ಭಕ್ತಾದಿಗಳು ಏನಾದರೂ ಇಲ್ಲಿ ಹೋದರೆ ಸ್ನ್ಯಾಕ್ಸು ಏನಾದರೂ ಕಟ್ಕೊಂಡು ಹೋದರೆ, ಊಟ ಕಟ್ಕೊಂಡು ಹೋದರೆ ಆರಾಮ್ಸೆ ಊಟ ಮಾಡ್ಬೋದು. ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಆ ಎದುರಿಗೆ ಕಾಣಿಸ್ತಕ್ಕಂಥದ್ದು ನರಸನ ಬೆಟ್ಟ ಅಥವಾ ಗಂಡು ಬೆಟ್ಟ ಅಂತ ಕರೀತಾರೆ. ಗಂಡು ಬೆಟ್ಟ ಅಥವಾ ನರಸನ ಬೆಟ್ಟ. ಇಲ್ಲಿ ನೋಡ್ತಾ ಇದ್ದೀರಿ. ಅಪ್ಪಿ ದೂರದವ್ರು ಯಾರಾದರೂ ಬಂದು ಇಲ್ಲೊಂದು ದಿನ ಇರಬೇಕು ಅಂತಂದರೆ ಇಲ್ಲೊಂದು ಚಿಕ್ಕದೊಂದು ವಸತಿ ಗೃಹ ಇದೆ. ಆ ವಸತಿ ಗೃಹದ ಪಕ್ಕ ಶೌಚಾಲಯದ ವ್ಯವಸ್ಥೆ, ಬಚ್ಚಲು ಎಲ್ಲನೂ ಇದೆ. ಇದು ನೀರಿನ ಟ್ಯಾಂಕು, ಇಲ್ಲಿ ಸದಾ ನೀರಿರುತ್ತೆ. ಮೂಲಭೂತ ವ್ಯವಸ್ಥೆ ಇಲ್ಲಿದೆ. ಅಪ್ಪಿತಪ್ಪಿ ಏನಾದರೂ ಇಲ್ಲೊಂದಿನ ಉಳ್ಕೊಳ್ಬೇಕು ಅನ್ನೋ ಒಂದು ಸ್ಥಿತಿ ಬಂದಾಗ ಭಕ್ತಾದಿಗಳು ಇಲ್ಲಿ ಉಳ್ಕೊಳ್ಬೋದು. ನೋಡ್ತಾ ಇದ್ದೀರಿ ತಾವು. ಇದು ವಸತಿ ಗೃಹ, ಅದರ ಪಕ್ಕ ದೀಪದ ಕಂಬ, ಅಲ್ಲಿ ಮುಂದ್ಗಡೆ ಶೀಟ್ ಅಡಿಯಲ್ಲಿ ಕಾಣ್ತಕ್ಕಂಥದ್ದು ಆಂಜನೇಯ ಯುದ್ಧ ಮಾಡ್ತಕ್ಕಂಥ ದೃಶ್ಯ, ಗರುಡ ಮತ್ತು ಆಂಜನೇಯ ಯುದ್ಧ ಮಾಡ್ತಕ್ಕಂಥ ದೃಶ್ಯ, ರಂಗನಾಥ ಸನ್ನಿಧಿ ನೋಡ್ತಾ ಇದ್ದೀರಿ. ಇಲ್ಲಿನ್ನೂ ಕೆಲಸ ನಡೀತಾ ಇದೆ. ಇದು ಗುಂಡಾರ್ಲಹಳ್ಳಿಗೆ ಹತ್ತಿರವಾಗಿರ್ತಕ್ಕಂಥ ಬೆಟ್ಟ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಕಾಣ್ತಕ್ಕಂಥ ದೃಶ್ಯ ಇದು. ನಿರ್ಜನ ಪ್ರದೇಶ, ಪ್ರಶಾಂತವಾದ ವಾತಾವರಣ, ಭಾಳ ಚೆನ್ನಾಗಿ. ಅಲ್ಲಿ ಮುಂದೆ ಕಾಣ್ತಕ್ಕಂಥದ್ದು ಬಂಗಾರನಾಯಕನ ಬೆಟ್ಟ. ಆ ಎದುರಿಗೆ ಅಲ್ಲಿ ಮುಂದೆ ಆ ಗಿಡದ ಸಂದಿಯಲ್ಲಿ ಕಾಣ್ತಕ್ಕಂಥದ್ದು ಬಂಗಾರನಾಯಕನ ಬೆಟ್ಟ. ನೋಡ್ತಾ ಇದ್ದೀರಿ ತಾವು. ದೇವಸ್ಥಾನದ ಸುತ್ತ ಇರ್ತಕ್ಕಂಥ ಗಿಡ ಮರಗಳು, ಹೊಲಗದ್ದೆಗಳು, ಗುಡ್ಡ ಬೆಟ್ಟಗಳು ಎಲ್ಲವನ್ನೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ನಿಸರ್ಗ ಸುಂದರವಾಗಿದೆ, ಪ್ರಶಾಂತವಾಗಿದೆ, ನಿರ್ಜನ ಪ್ರದೇಶ. ಹಕ್ಕಿ ಪಕ್ಷಿಗಳ ಕಲರವವನ್ನು ಇಲ್ಲಿ ವೀಕ್ಷಣೆ ಮಾಡಬಹುದು ವೀಕ್ಷಕರೇ. ಮನಸ್ಸಿಗೆ ಮುದ ಆನಂದವನ್ನು ನೀಡುವಂತಹ ನಿಸರ್ಗದ ತಾಣ ರಂಗನಾಥನ ಸನ್ನಿಧಿ ಶ್ರೀ ಕಾವಲು ಪುಣ್ಯಕ್ಷೇತ್ರ ಗುಂಡಾರ್ಲಹಳ್ಳಿ ಮತ್ತು ಚಿಕ್ಕನಾಯಕನಹಳ್ಳಿಯ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು. ದಟ್ಟ ಅಡವಿಯಲ್ಲಿ ಇದೆ ಇದು. ಇದು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ದಾರಿ. ಇದು ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದು ಮಣ್ಣಿನ ದಾರಿ. ಕಾರು ಬರ್ಬೋದು, ಬೈಕು ಬರ್ಬೋದು. ನೋಡ್ತಾ ಇದ್ರಿ ದಾರಿನ. ಕಾರು ಬೈಕು ಬರ್ಬೋದು. ಪಾವಗಡಕ್ಕೆ ಕೇವಲ 6 ಕಿಲೋಮೀಟ್ರು ಇದಿರೋದು. ಪಾವಗಡದ ಜನ ಇಲ್ಲಿಗೆ ಬಂದು ವಿಶ್ರಾಂತಿಯನ್ನು ಪಡಿಬೋದು, ಮನಸ್ಸನ್ನು ತಣ್ಣಗೆ ಮಾಡಿಕೊಂಡು ಹೋಗ್ಬೋದು. ನೋಡ್ತಾ ಇದ್ದೀರಿ ತಾವು. ಸಮಾಧಾನ ನೆಮ್ಮದಿಯನ್ನು ನೀಡುವಂತಹ ನಿಸರ್ಗದ ತಾಣ ಪುಣ್ಯಕ್ಷೇತ್ರ ರಂಗನಾಥನ ಸನ್ನಿಧಿ ಶ್ರೀ ಕಾವಲು ಪುಣ್ಯಕ್ಷೇತ್ರ. ಪಾವಗಡಕ್ಕೆ ಕೇವಲ 6 ಕಿಲೋಮೀಟರ್. ಮರ, ಅದರ ಅಡಿಯಲ್ಲಿ ಸಾಕಷ್ಟು ಜನ ಕೂತ್ಕೊಳ್ಬೋದು. ನೋಡಿ, ಇದು ಪಾವಗಡದಿಂದ ಬರ್ತಕ್ಕಂಥ ರೋಡು. ಇದು ಟಾರ್ ರೋಡು. ಇದು ಹಿಂಗೆ ಪಾವಗಡದಿಂದ ಬಂದಿದ್ದು ನಾವು ತೋರಿಸ್ತಾ ಇದ್ದೀವಲ್ಲ, ಈ ಮಾರ್ಗವಾಗಿ ಮುಂದಕ್ಕೆ ಚಿಕ್ಕನಾಯಕನಹಳ್ಳಿಗೆ ಹೋಗುತ್ತೆ. ಹಿಂಗೆ ಸ್ಟ್ರೈಟ್ ಹೋದರೆ ಟಾರ್ ರೋಡ್ ಹೆಂಗೈತೋ ಹಂಗೆ ಹೋಗ್ಬಿಟ್ರೆ ಅದು ಚಿಕ್ಕನಾಯಕನಹಳ್ಳಿ ರೋಡು. ಇಲ್ಲಿ ಬಲಭಾಗಕ್ಕೆ ತಿರ್ಕೊಳ್ಬೇಕು. ನೋಡ್ರಿ, ಇಲ್ಲಿ ಆ ರಂಗನಾಥ ಸ್ವಾಮಿಯ ವಿಗ್ರಹ ನೋಡ್ತಾ ಇದ್ರಿ. ಆ ಶೀಟಿನ ಮೇಲೆ ಬರೆದಿರ್ತಕ್ಕಂಥದ್ದನ್ನ, ಇದು ರಂಗನಾಥ ಸ್ವಾಮಿಗೆ ಹೋಗ್ತಕ್ಕಂಥ ದಾರಿ.
ಭಾಳ ಹತ್ರ ಇಲ್ಲಿಂದ ಅದು. ನೋಡ್ತಾ ಇದ್ರಿ ಪುಣ್ಯಕ್ಷೇತ್ರ ಶ್ರೀ ಕಾವಲು ಕ್ಷೇತ್ರ, ರಂಗನಾಥ ಸ್ವಾಮಿಯ ಸನ್ನಿಧಿ. ಆ ಸನ್ನಿಧಿಗೆ ಹೋಗ್ತಕ್ಕಂತಹ ರಸ್ತೆ ಇಲ್ಲಿಂದ ಈ ಟಾರ್ ರೋಡಿಂದ ತುಂಬ ಹತ್ರದಲ್ಲಿದೆ. ಅದು ಕಾರ್ ಹೋಗ್ಬೋದು, ಬೈಕ್ ಹೋಗ್ಬೋದು, ಮಣ್ಣಿನ ರಸ್ತೆ. ಇದು ನೋಡ್ತಾ ಇದ್ರಿ ಪಾವಗಡದ ಮೇನ್ ರೋಡು, ಪಾವಗಡ ಟೌನಿಂದ ಬರ್ತಕ್ಕಂಥ ಮೇನ್ ರೋಡು. ಪಾವಗಡ ಬಿಟ್ಟಿದ್ದೀವಿ ಅಂತಂದರೆ ಇಲ್ಲೇ ಕೊನೆಯಲ್ಲೇ ಸಿಗುತ್ತೆ. ಇದು ಪಾವಗಡ ಮತ್ತು ಅಮರಾಪುರ ಅಥವಾ ಸಿರಾಕಿ ಹೋಗ್ತಕ್ಕಂಥ ರೋಡು. ಇಲ್ಲಿ ಲೆಫ್ಟ್ಗೆ ಎಡಗಡೆಗೆ ತಿರ್ಕೊಂಡ್ರೆ ಇದು ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥ ದಾರಿ. ನೋಡ್ತಾ ಇದ್ದೀರಿ ನೋಡ್ರಿ, ಈ ದಾರಿ ಮುಖಾಂತರ ಹೋಗ್ಬೇಕು ನಾವು. ಇದು ಚಿಕ್ಕನಾಯಕನಹಳ್ಳಿಗೆ ಹೋಗುತ್ತೆ. ಅಲ್ಲಿ ಬಲಭಾಗ ತಿರುಗಬೇಕಲ್ಲ ಮುಂದೆ. ನೋಡ್ರಿ, ಇದನ್ನ ದಿನ್ನಾಬಾಯಿ ತಾಂಡ ಅಂತ ಕರೀತಾರೆ. ಈ ದಿನ್ನಾಬಾಯಿ ತಾಂಡದ ಪಕ್ಕದಲ್ಲಿ ಹೋಗುವಂತಹ ಟಾರ್ ರೋಡ್